ಸಾಮಾನ್ಯವಾಗಿ ನಮ್ಮ ನಂಬಿಕೆಗಳು ಯಾವ ರೀತಿಯಾದಂಥ ಮಾರ್ಗಗಳನ್ನು ಇತ್ತೀಚೆಗೆ ಹಿಡಿತಾ ಇದೆ, ಅದನ್ನು ದುರುಪಯೋಗಪಡಿಸ್ಕೊಳ್ಳೋರೆಷ್ಟು, ನಿಜಕ್ಕೂ ಅಲ್ಲಿ ನಡೆಯುವಂತಹದ್ದೇನು, ಮಾನಸಿಕವಾಗಿ ಯಾವ ರೀತಿಯಾದಂತಹ ದೌರ್ಬಲ್ಯತೆಗಳನ್ನು ಕೆಲವರು ಅನುಭವಿಸ್ತಾರೆ ಮತ್ತು ಸ್ವತಃ ನಮಗೆ ರಮಾದೇವಿಯವರು ಅವರ ಅನುಭವಗಳನ್ನು ಹೇಳ್ಕೊಂಡಿದ್ದಾರೆ. ಅದಕ್ಕೆ ಹುಲಿಕಲ್ ನಟರಾಜ್ ಅವರು ಮತ್ತು ಡಾಕ್ಟರ್ ಕೂಡ ನಮ್ಮೊಂದಿಗಿದ್ದಾರೆ. ಡಾಕ್ಟ್ರೇ, ಈಗ ಆಗಲೇ ಒಂದು ಭಾಷೆಯಲ್ಲಿ ಮಾತಾಡ್ತಾ ಇದ್ರು, ನೀವು ಅವರ ಈ ಭಾಷೆ ಬದಲಾವಣೆಯನ್ನು ಗಮನಿಸಿದಾಗ ನೀವು ಅಂದ್ಕೊಂಡಿದ್ದೇನು, ಯಾವ ಕಾರಣಕ್ಕಾಗಿ ಇವರಲ್ಲಿ ಭಾಷೆ ಬದಲಾಗುತ್ತೆ? ಆಕ್ಚುಲಿ ಭಾಷೆ ಬದಲಾವಣೆ ಆದಾಗ ಅವ್ರ ಮುಖ ನೋಡ್ಬೇಕಾಗಿತ್ತು. ದೇರ್ ವಾಸ್ ಬಾಡಿಲಿ ಚೇಂಜಸ್ ಆಲ್ಸೋ. ಅವರು ಆ ರೀತಿ ರಿಯಾಕ್ಟ್ ಮಾಡ್ತಾರೆ ಅಷ್ಟೇ. ಅದು ಯಾವುದೇ ತರದ ಎಕ್ಸ್ಟರ್ನಲ್ ಫೋರ್ಸ್ ಬಂದು ಅವ್ರಲ್ಲಿ ಕೂರಲ್ಲ. ಅವರಲ್ಲಿ ನಾನು ಅವಾಗಲೇ ನಮ್ಮಲ್ಲಿರೋ ಭಾಷೆ, ನಮ್ಮಲ್ಲಿರೋ ಆತ್ಮನೇ ಮಾತಾಡೋದು. ಅವರೇ ಹೇಳ್ತಾರೆ ಅವರಲ್ಲಿರೋ ಆತ್ಮನೇ ಅಂತ, ಬೇರೆ ಶರೀರ ಅಲ್ಲ, ಬೇರೆ ಆತ್ಮ ಒಳಗಡೆ ಇರೋದ್ರಿಂದ. ಅವ್ರು ಏನ್ ಹೇಳ್ತಾರೆ, ಪೊಸೆಷನ್ ಸಿಂಡ್ರೋಮ್ ಅಥವಾ ನಾವು ಡಿಸೋಸಿಯೇಷನ್ ಅಂತ ಕರಿತೀವಿ. ಅಂದ್ರೆ ಅವರು ಒಂದು ಹಿಸ್ಟೀರಿಯಾಕ್ ಒಂದು ಸ್ಟೇಟ್ಗೆ ಹೋಗ್ತಾರೆ. ಅಂದ್ರೆ ಅಲ್ಲಿ ಅವ್ರಿಗೆ ಹಂಗೆ ಅನಿಸ್ತಾ ಇರುತ್ತೆ, ಅದೆಲ್ಲ ಅವರು ಆ ರೀತಿ ಹೇಳ್ತಾ ಹೋಗ್ತಾರೆ. ಅಲ್ಲಿ ಆಮೇಲೆ ಇನ್ನೊಂದು ಅವ್ರ ಭಾಷೆ ಮಾತಾಡ್ತಾ ಇದ್ದಾಗ ತಮಿಳು, ತೆಲುಗು ಮತ್ತು ಮಲಯಾಳಮು. ಈಗ ಅವ್ರನ್ನ ನಾನು ಕೇಳ್ತಾ ಇದ್ದಾಗ, ರಮಾದೇವಿ ಅವರೇ, ನೀವು ಸೌತ್ ಕಡೆ ಅಂದ್ರೆ ತುಂಬಾ ಚೆನ್ನಾಗಿ ಆ ಭಾಷೆ ಎಲ್ಲ ಚೆನ್ನಾಗಿ. ಯಾವ್ಯಾವ ಭಾಷೆ ತಮಿಳು ಬರುತ್ತೆ? ತಮಿಳು ಬರಲ್ಲ. ತೆಲುಗು ವಸ್ತುಂದಿ, ಕನ್ನಡ ವಸ್ತುಂದಿ. ಇಂಗ್ಲಿಷು ಕೊಂಚಮು. ಇವಾಗ ಈ ನಡುವೆ ಸ್ವಲ್ಪ ಕೃಷ್ಣ ಮಾತಾಡ್ತಾರಲ್ವಾ. ಈಗ ನಿಮ್ಗೆ ಬಾಡಿ ಅಂತಲ್ಲ, ಬಾಡಿ ಅಂತ ಕರಿತಾ ಇದ್ರಿ, ಸೋಲ್ ಅಂತ ಕರಿತಾ ಇದ್ರಿ, ಆಮೇಲೆ ಪಾಸಿಟಿವ್ ಅಂತ ಕರಿತಾ ಇದ್ರಿ. ನೀವೆಲ್ಲರೂ ಹೀಲಿಂಗಿಗೆ ಹೋಗ್ತಾ ಇದ್ದೀರಾ? ಪ್ರಾಣಿಕ್ ಹೀಲಿಂಗ್ ಕಲ್ತೀವಿ. ಎಲ್ಲಿ ಹೋಗ್ತಾ ಇದ್ರಿ? ಎಲ್ಲಿ ಅಂದ್ರೆ ತಿರುಪತಿಯಿಂದ ಶ್ಯಾಮಲಾ ಮೇಡಮ್ ಬಂದಿದ್ರು. ನಾನು ಇಲ್ಲಿ ನಮ್ಮ ಕೋಲಾರಲ್ಲೇ 3-4 ಕ್ಲಾಸಸ್ ಮಾಡಿದ್ದೆ. ಅಲ್ಲಿ ಎಲ್ಲರಿಗೂ ತಗೊಂಡಿರೋರ್ಗು ಕ್ಲಾಸಸ್ ತಗೊಂಡಿರೋರ್ಗೆಲ್ಲ ತುಂಬಾ ಇದರಲ್ಲಿ ವಾಸಿನ ಅನುಕೂಲ ಆಗಿದೆ. ನೀವು ಪ್ರಾಣಿ ಹೀಲಿಂಗ್ ಹೋಗ್ತಾರಲ್ಲ, ಹೋಗೋ ಉದ್ದೇಶ ಏನಾಗಿತ್ತು? ಯಾಕೆ ಹೋದ್ರಿ ನೀವು? ನನಗೆ ಒಂದು ಸ್ವಲ್ಪ ದೈವತದ ಮೇಲೆ ಆಸೆ ಜಾಸ್ತಿ. ಮತ್ತೆ ಪ್ರತಿ ಒಂದರಲ್ಲಿ ಅದು ಏನು, ಅದು ಜ್ಞಾನ ಏನು, ಅದರಲ್ಲಿ ಇರೋದು ಏನು ಅಂತ ಕಲಿಯೋದು ಒಂದು ಆಸಕ್ತಿ. ಈಗ ನೀವು ಆರಾಮ್ಸೆ ಮಾತಾಡ್ತಾ ಇದ್ರಿ, ಈಗ ಸತ್ಯ ಹೇಳಿ ಆರಾಮ್ಸೆ ಮಾತಾಡ್ತಾ ಇದ್ರಿ. ಈಗ ಒಳಗಡೆ ಬಂದಾಗ ನನ್ನ ಆತ್ಮ ಹೊರಗಡೆ ಹೋಯ್ತು, ನಾನು ಮಾತಾಡಲ್ಲ ಅಂದ್ರಲ್ಲ, ಆ ಅನುಭವ ನಿಮ್ಗೆ ಆಗಲ್ವಾ ಅಂತ? ಆಗುತ್ತೆ. ವೆರಿ ಗುಡ್. ಇವಾಗ ಅವ್ರು ಮಾತಾಡ್ತಾ ಇದ್ದಾರೆ, ಅವ್ರು ತಗೊಂಡಿದ್ದಾರೆ ಈ ಶರೀರ ಅನ್ನೋದೆಲ್ಲ ನಂಗೆ. ಅವರು ಯಾರು? ಅವರು ನನ್ನ ಆತ್ಮ ತಗೊಂಡಿದ್ದಾರೆ ಶರೀರ ಅನ್ನೋದು ನಂಗೆ ಗೊತ್ತಾಗುತ್ತೆ. ಅವಾಗ ನಿಮ್ಮಲ್ಲೇ ಏನ್ ಬದಲಾವಣೆ ಆಗ್ತಾ ಇದೆ ಅನ್ಸುತ್ತೆ? ನನ್ನಲ್ಲಿ ಬದಲಾವಣೆ ಅಂದ್ರೆ ಅದೇ ನನ್ಗೆ ಗೊತ್ತಾಗ್ತಾ ಇದೆ. ಅಂದ್ರೆ ಇದು ನಾನು ಇವಾಗ ಒಂದು ಬೊಂಬೆ, ಈ ಡಬಲ್ ಆಕ್ಟಿಂಗ್ ಅಂತೀರಲ್ವಾ, ಡಬಲ್ ಆಕ್ಟಿಂಗ್. ಇವಾಗ ನಾವು ದ್ವಿದಳ ಅಂತ ಮಾಡ್ತೀವಲ್ಲ, ಡಬಲ್ ಆದಾಗ ಇದು ಎರಡು. ಇವಾಗ ಇವಳು ಮಾತಾಡಿದಾಗ ಇದು ಸುಮ್ಮನೆ ಇರುತ್ತೆ, ಇವಳು ಮಾತಾಡಿದಾಗ ಇದು ಸುಮ್ಮನೆ. ನಾನು ಒಂದು ಪ್ರಶ್ನೆ ಕೇಳ್ತೀನಿ ರಮಾದೇವಿ. ನಾವು ನೋಡಿ ಇಬ್ಬರು ಆರಾಮ್ಸೆ ಮಾತಾಡ್ತಾ ಇದೀವಿ, ಇವರು ಆರಾಮ್ಸೆ ಕೂತಿದ್ದಾರೆ. ನಿಮ್ಗೆ ಯಾಕೆ ತುಟಿ, ಬಾಯಿ ಇದು ಬಿಸಿ ಏನು ಒಣಗುತ್ತೆ, ತುಟಿ ಒಣಗುತ್ತೆ, ನಾಲ್ಗೆ ಇದೆ, ಮುಖ ಒಂದೊಂದು ಸೆಕೆಂಡ್ಗೂ ಒಂದೊಂದು ಫೇಸ್ ಆಗುತ್ತೆ, ಕಾರಣ ಏನು ರಮಾದೇವಿ? ನನಗೆ ಈ ಲೈಟಿಂಗ್ಸ್ ಆಗಲ್ಲ ಸರ್. ಒಂಥರ ಈ ಲೈಟಿಂಗ್ಸ್ ಒಂದು ಕಣ್ಣೆ ಇದು. ಮತ್ತೆ ನಾನು ಇವೆಲ್ಲ ದೊಡ್ಡವರು, ನಾನು ಚಿಕ್ಕವಳು. ನನಗೆ ದೊಡ್ಡವ್ರ ಹತ್ರ ಇಲ್ಲಿ ರಮಾದೇವಿ ಒಬ್ಬ ಮುಗ್ಧೆ. ಮುಗ್ಧೆ ನನ್ ದೊಡ್ಡವ್ರ ಹತ್ರ ಮಾತಾಡೋದು ಅಭ್ಯಾಸ ಇಲ್ಲ. ನಾನ್ ಮನೆ ಅಷ್ಟು, ನಮ್ಮ ಸಂಸಾರ ಕುಟುಂಬ ಅಷ್ಟು. ನಾನು ಪದ್ಮಾಕ್ಷಿ ಅವರು ಹೇಳೋದು, ರಮಾದೇವಿ ಒಬ್ಬ ಮುಗ್ಧೆ ಮತ್ತು ದುರ್ಬಲ ಮನಸ್ಸು. 2ನೇದು 3ನೇದು ಅವ್ರ ಶಿಕ್ಷಕರು, ಅವ್ರ ಯಜಮಾನರು ಶಿಕ್ಷಕರು, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ತುಂಬಾ ಈಕೆಗೆ ಏನಾಗುತ್ತೆ, ಅತಿಯಾದ ಪ್ರೀತಿ ಬೇಕು ಅಂತ ಹುಡುಕೊಂಡು ಹೋದಾಗ ಅವರು ಇವ್ರ ಟೈಮಿಗೆ ಸಿಗ್ದಲೇ ಇದ್ದಾಗ ಈ ರೀತಿ ಮಾನಸಿಕ ಭ್ರಮೆಗೆ ಒಳಗಾಗಿ ಖಿನ್ನತೆಗೊಳಗಾಗ್ತಾರೆ. ಇದು ಸತ್ಯ, ಅದನ್ನ ಬಿಟ್ಟು ಬೇರೇನು ಅಲ್ಲ. ಆಮೇಲೆ ಇದನ್ನ ರಮಾದೇವಿ ಯಜಮಾನ್ರು ನನ್ನನ್ನು ಪ್ರೀತಿಸಿದಷ್ಟು ಬೇರೆ ಯಾರನ್ನು ಪ್ರೀತಿಸಿಲ್ಲ. ನಮ್ಮವ್ರು ಪ್ರೀತಿಸ್ತಾರೆ. ಒಂದಿಷ್ಟಾದ್ರೆ ಅಡಿಗೆ ಮನೆ, ರಮಾ ನೀನ್ ಮಾಡ್ಬೇಡ, ನೀನ್ ಕೂತ್ಕೊ, ನಾನ್ ಪಾತ್ರೆಗಳು ತೊಳಿತೀನಿ, ನಾನು ಅಡಿಗೆ ಮಾಡ್ತೀನಿ, ನೀನ್ ಮಾಡಕ್ ಹೋಗ್ಬೇಡ. ಅರ್ಥ ಆಯ್ತಾ? ಅವರು ನೀನು ಸುಮ್ಮನೆ ಹಚ್ಕೊಡು. ಅವ್ರ ಪಾಪ ಎಷ್ಟು ನನ್ನನ್ನು ಪ್ರೀತಿಯಾಗಿ ನೋಡ್ಕೊಳ್ತಾರೆ ಅಂದ್ರೆ, ಯಾವ ಇದ್ರ ಮುಖಾಂತರ ಯಜಮಾನ್ರಿಗೆ ಒಂದು ಕೈ ಮುಗಿಯೋಣ. ಒಂದು ಈಗ ಅಲ್ಲಿ ನೋಡಿದ್ವಲ್ಲ ರಮಾದೇವಿ, ಒಂದ್ ನಿಮಿಷ. ನಾನು ಇದೊಪ್ಪಲ್ಲ, ನನ್ನ ಗಂಡ ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ನಾನು ಇದೊಪ್ಪಲ್ಲ. ಅದೇ ವೆರಿ ಗುಡ್. ಈಗ ಭಾಷೆ ಚೇಂಜ್ ಆಯ್ತು. ನನ್ನ ಗಂಡ ನನ್ನ ಸರಿಯಾಗಿ ನೋಡ್ಕೊಳ್ತಾರೆ, ಯಾಕೆ ಸರಿಯಾಗಿ ನೋಡ್ಕೊಳ್ಳಲ್ಲ? ವೆರಿ ಗುಡ್. ಈಗ ನಾನು ಹೇಳ್ತೀನಿ, ಇಲ್ಲಿವರೆಗೂ ನೀವು ಮಾತಾಡಿದ್ರೆ ಗಂಡ ನನ್ನ ಮಕ್ಕಳು ಅಂದ್ರೆ ಅಷ್ಟೇ, ನನ್ನ ಮಕ್ಕಳು ಅಮ್ಮ
ಅಪ್ಪ ಅಂದ್ರೆ ನನ್ನ ಮಕ್ಕಳಿಗೂ ಅಷ್ಟೇ ಅಮ್ಮ ಅಂದ್ರೆ ಎಷ್ಟು ಇಷ್ಟ ಅಂದ್ರೆ ಅವ್ರಿಗೆ ಗೊತ್ತು. ಅವ್ರು ಮಾತಾಡುವಾಗ ಎಷ್ಟು ಮುಗ್ಧತೆ ಇದೆ ಅವರಲ್ಲಿ, ಗಂಡನ ಮೇಲೆ ಎಷ್ಟು ಪ್ರೀತಿ ಇದೆ, ಮಕ್ಕಳ ಮೇಲೆ ಎಷ್ಟು ಮಗುವಿನ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಇದೊಂದು ಮಾನಸಿಕ ಭ್ರಮೆ. ಒಂದು ಎರಡನೇದು ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ರಮಾದೇವಿ ಪುಟ, ನೀನು ಬೇಜಾರು ಮಾಡ್ಕೋಬೇಡ. ಈಗ ಅಲ್ಲಿ ದೇವ್ರು ಬಂದಾಗ ಅವರೆಲ್ಲ ಕುಣಿತಾ ಇದ್ರು, ಮೆರಿತಾ ಇದ್ರು, ದೇವ್ರು ದೆವ್ವ ಬಂದಾಗ ಹಿಂಗೆಲ್ಲ ಅಂತ ಇದ್ರಲ್ಲ, ಅದನ್ನ ನೀವು ಇಷ್ಟಪಡ್ಲಿಲ್ಲ ಅಲ್ವಾ? ನನಗದು ಇಷ್ಟ ಆಗ್ಲಿಲ್ಲ. ಯಾಕೆ ಇಷ್ಟ ಆಗ್ಲಿಲ್ಲ? ಅಂದ್ರೆ ರೇಸಸ್ ಬರುತ್ತೆ ರೇಸಸ್ ಅಂದ್ರೆ ಏನು? ಅಮ್ಮನ ಶಕ್ತಿ ಇವಾಗ ನಾವು ಅಂತೀವಿ ಒಂದು ಡಿವೈನ್ ಎನರ್ಜಿ ಅಂತ. ಆ ಡಿವೈನ್ ಅಮ್ಮ ಅಲ್ಲ ಅಲ್ಲಿ ಬಂದಿದ್ದು, ದೆವ್ವ ಬಂದಿತ್ತು ಅವ್ರಿಗೆ. ಯಾರಿಗೆ? ಅವ್ರ್ಯಾರು ಹಿಂಗ್ ಕುಣಿದು ಹಿಂಗೆಲ್ಲ ಬಂದಿತ್ತಲ್ಲ ಸರ್. ಅದು ನಾವೊಂದು ಹೇಳ್ತೀವಿ, ನಾನು ಏನು ಅನ್ಕೋಬೇಡಿ ನೀವು, ಅದು ನಿಜಾನ ಸುಳ್ಳ ಅಂತ ಅದನ್ನು ನಾವು ಪ್ರಾಣಿಕ್ ಹೀಲಿಂಗಲ್ಲಿ ನಿಮ್ಮಂಥವ್ರು ನೀವು ಕಲೀರಿ ಸರ್. ನಾನು ಯಾಕೆಂದರೆ ಪ್ರತಿಯೊಂದು ವಿದ್ಯೆ ನೀವೆಲ್ಲ ಕಲ್ತಿದ್ದೀರಾ, ಪ್ರತಿಯೊಂದು ವಿದ್ಯೆನೂ ಕಲಿಬೇಕು. ನನ್ನದು ಅಂತ ನೀವು ಅಲ್ಲಿ ಗರ್ವ ಬೇಡ. ವರ್ಷಗಳ ಅಮ್ಮ ನಮಗಿಂತ ಹೆಚ್ಚಿನ ಶಕ್ತಿ ಹೊಂದಿದೆ, ಅದೊಂದು ತಿಳಿರ್ಕೊಳ್ಳಿ. ಅಲ್ಲ ಓಕೆ, ನೀವು ಆಗಲೇ ಮಾತಾಡ್ತಿದ್ರೆ ಪಾಸಿಟಿವ್ ಅಂಡ್ ನೆಗೆಟಿವ್ ಅಂತ ಮಾತಾಡಿದ್ರಲ್ವಾ? ಪಾಸಿಟಿವ್ ನೆಗೆಟಿವ್ ಅಂದ್ರೆ ಏನು? ಪಾಸಿಟಿವ್ ಅಂದ್ರೆ ಸಕಾರಾತ್ಮಕ, ವೆರಿ ಗುಡ್. ನೆಗೆಟಿವ್ ಅಂದ್ರೆ ನಕಾರಾತ್ಮಕ. ಈಗ ನೆಗೆಟಿವ್ ಪಾಯಿಂಟ್ ನೀವು ಬಿಟ್ಬಿಟ್ಟು ಪಾಸಿಟಿವ್ ಆಗಿ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಡಿ ಧೈರ್ಯವಾಗಿ. ಯಾಕಾಗಲ್ಲ? ನೆಗೆಟಿವ್ ಬಿಟ್ಬಿಡಿ. ನೆಗೆಟಿವ್ ನನಗೆ ನನ್ನ ಆತ್ಮನೆ ಹೇಳುತ್ತೆ, ನನ್ನ ಆತ್ಮನೆ. ನಾನು ಏನಾದ್ರು ನೆಗೆಟಿವ್ ಮೊದಲು ಇಡಿಯೇ ನೀನ್ ಮಾಡ್ತಾ ಇರೋ ತಪ್ಪು. మొదలు సకారాత్మక యోచించేది, పాజిటివ్ యోచించేది. సకారాత్మ అంటే ఏమి? ఒక్కొక్క అక్షరానికి తీసుకో. సరకట్టు కాయ పలక ఇరకట్టు. ಎಸ್. ಹೀಗಾದರೆ ಅವ್ರ ಮೈ ಮೇಲೆ ದೇವರು ಬರೋದು ಸುಳ್ಳು ಅಂದ್ರೆ ನಾನು ಹೇಳಕ್ಕಾಗಲ್ಲ. ಅದು ವರದಲ್ಲಿ ಪರಕಟ್ಟು ಒಬ್ಬರ ಮೇಲೆ ಅನ್ನುವ ಅಧಿಕಾರ ನನಗಿದೆ. ನಮ್ಮ ದೇಶದಲ್ಲಿ ಸಂಪ್ರದಾಯದಲ್ಲಿ ಸಂಸ್ಕೃತಿ ಮೊದಲಿನ ಕಾಲದಿಂದ, ರಾಜರ ಕಾಲದಿಂದ ಮಂತ್ರಿಗಳವರೆಗೆ ದೇವರು ನಂಬೋದು, ಆಚರಣೆ ಮಾಡೋದು, ಹಳ್ಳಿಗಳಲ್ಲಿ ಹಬ್ಬ ಮಾಡೋದು, ಊರ ಹಬ್ಬ ಅಂತೇಳಿ ಮಾಡ್ತಾರೆ. ಊರ ಹಬ್ಬ ಮಾಡಿದಾಗ ಗಂಗಮ್ಮನಿಗೆ ಗಂಜಿ ಹಾಕೋದು ಜನಪದ ವಾಡಿಕೆಯಾಗಿದೆ. ಸರಿ, ಆದ್ರೆ ನಂಬಿಕೆಯನ್ನ ಇವರು ದುರುಪಯೋಗ ಮಾಡಿಕೊಂಡಿರ್ಬೋದು. ಯಾರು ಈಗ ನಾವು ಏನು ಚಿತ್ರದಲ್ಲಿ ನೋಡಿದೀವಿ, ದುರುಪಯೋಗ ಮಾಡಿಕೊಂಡಿರ್ಬೋದು. ಆದರೆ ಎಲ್ಲೂ ಚಿಕಿತ್ಸೆ ಕಾಣದೇ ಇದ್ದಾಗ ಕೊನೆಗೆ ಅವರಲ್ಲಿ ಬರ್ತಾರೆ. ಈಗ ಆಸ್ಪತ್ರೆಗೆ ಹೋದಾಗ ದೆವ್ವ ಬಂದಿದೆ ಅಂದ ತಕ್ಷಣ ಅಲ್ಲಿ ನೋಡಕ್ಕೆ ಯಾರು ಇರೋದಿಲ್ಲ. ಮತ್ತೆ ಹಳ್ಳಿಗಾಡಿನ ಪ್ರದೇಶದಲ್ಲಿ ಅವ್ರಿಗೆ ಬೇರೆ ವಿಧಿ ಇಲ್ಲ. ಹಳ್ಳಿಗಾಡಿನ ಪ್ರದೇಶದಲ್ಲಿ ವಿಧಿ ಇಲ್ಲ. ಒಂದ್ ನಿಮಿಷ, ಹಾಸ್ಪಿಟ್ಲಿಗೆ ಹೋದಾಗ ದೆವ್ವ ಬಂದಿದೆ ಅಂತ ಹೇಳಿದಾಗ ನೋಡಕ್ಕೆ ಯಾರಿರಲ್ಲ ಅಂತ ನೀವು ಹೇಗೆ ಹೇಳಿದ್ರಿ ಅಂದ್ರೆ ಅನಾಗರಿಕರವರು ಅವ್ರಿಗೆ ರೆಕಮೆಂಡೇಶನ್ ಇರೋದಿಲ್ಲ, ಕರ್ಕೊಂಡು ಹೋಗೋಕೆ ಬಸ್ಸು ಮತ್ತು ಇನ್ನೊಂದು ಸೌಲಭ್ಯಗಳಿರೋದಿಲ್ಲ. ಎಲ್ಲೋ ಹಳ್ಳಿಗಾಡಿನಲ್ಲಿ ಕೊನೆ ಮಟ್ಟದಲ್ಲಿ ಇರ್ತಾರೆ. ಅಲ್ಲಿ ಅವ್ರು ಬೇಕಾದವರು ಕರ್ಕೊಂಡೋಗಿ ಅಲ್ಲಿ ಏನೋ ಒಂದು ಶಕ್ತಿ ನಿಮ್ಮನ್ನ ಒಳ್ಳೇದಾಗುತ್ತೆ, ಮೇಲಾಗುತ್ತೆ ಅಂತೇಳಿ ಹೇಳಿದಾಗ ಅವ್ರು ಹೋಗಿರ್ಬೋದು ಜನ. ಏನ್ ನಿಮ್ಮ ಹೆಸರು ಹೇಳಿ? ವಿಶ್ವನಾಥ್ ಸರ್. ವಿಶ್ವನಾಥ್ ನಡೀತಾ ವಿಚಾರ ಸರ್. ಕೋಲಾರ ಜಿಲ್ಲೆ ನಿಮ್ಮ ಪ್ರಕಾರ ಈಗ ನೀವು ಹೇಳ್ದಂಗೆ ಆಸ್ಪತ್ರೆಗೆ ನಾವೀಗ ದೆವ್ವ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಿಲ್ಲ, ವಾಪಸ್ ಕಳಿಸ್ತಾರೆ. ಅಂತವ್ರು ಇಲ್ಲಿ ಬರ್ತಾರೆ, ಅಲ್ಲಿಂದ ಅವ್ರಿಗೆ ಮುಕ್ತಿ ಸಿಗುತ್ತೆ ಅಂತ. ನಂಬಿಕೆ ಓಕೆ, ಇದೊಂದು ಸಮಸ್ಯೆ, ಅದ್ರ ಜೊತೆಗೆ ಒಂದು ನಂಬಿಕೆ. ಹಾಗಿದ್ರೆ ಇಲ್ಲಿಗೆ ಬಂದಾಗ ನಿಜಕ್ಕೂ ಆ ಮೈ ಮೇಲೆ ಬಂದಂತ ದೆವ್ವ ಹೋಗತ್ತಾ? ಹೋದ್ರೆ ಯಾಕೆ ಹೋಗುತ್ತೆ? ಅದ್ರ ಬಗ್ಗೆ ಮಾತಾಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ.